ಕಾಲೇಜ್ ಕಡೆಗೆ ಬಂದ್ಬಿಟ್ವಿ. ನಾವ್ ಅಕ್ಕನ ಎಸ್ಕೊಂಬಂಡೆ. ವಾಟ್ ಇಸ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್ ಏನಪ್ಪ ಇವನ್ ಸ್ಯಾಮ್ ಸಮೀರ್ ಸ್ಟೈಲ್ ಅಲ್ಲಿ ಹೇಳ್ತೀನಿ ಅನ್ಕೊಂತೀರಾ? ಹೌದು, ಅದು ಅವ್ರ ಸ್ಟೈಲೇನೆ. ನನಗೆ ತುಂಬಾ ಇಷ್ಟ ಅವ್ರ ಸ್ಟೈಲು. What is up fam? Hi, so welcome back to my new vlog guys. ಮತ್ತೆ ಅವರು ವ್ಲಾಗ್ಸ್ ಮಾಡ್ತಾ ಇರ್ತಾರೆ. ನಾವು ಏನಾದ್ರು ಸ್ವಲ್ಪ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂತೇಳಿ ನಾನು ಸ್ಟಾರ್ಟ್ ಮಾಡಿದೀನಿ. ಮುಂಚೆನೂ ಮಾಡ್ತಾ ಇದ್ದೆ, ಬಟ್ ಸ್ವಲ್ಪ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಈಗ ಅವ್ರು ಮಾಡ್ತಿರೋ ಸಕ್ಸಸ್ಗೆ, ಅವರು ಬೀಳ್ತಿರೋ ಕಷ್ಟಗೆ ಏನು ಎಫರ್ಟ್ಸ್ ಹಾಕ್ತಿದಾರಲ್ಲ, ಅದಂದ್ರೆ ನನಗೆ ತುಂಬಾ ತುಂಬಾ ಜಾಸ್ತಿನೇ ಇಷ್ಟ ಆಯ್ತದು. ಅದಕ್ಕೆ ನಾವು ಏನಾದ್ರು ಸ್ವಲ್ಪ ಮಾಡ್ಬೇಕು ಅಂದ್ಬಿಟ್ಟು ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡಿದೀನಿ. ನಾನು ಕೂಡ, ನನಗೆ ಕೂಡ ನೀವು ಒಂಚೂರು ಸಪೋರ್ಟ್ ಮಾಡ್ಬೇಕಂತ ನಾನು ಕೇಳ್ಕೊಂತಿದ್ದೀನಿ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ನಾನು ಇವತ್ತು ಗುರಿ ಪೌರ್ಣಮಿ ಇರೋದ್ರಿಂದ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ, ಮತ್ತೆ ಗುಡಿಗೆ ಹೋಗ್ತಾ ಇದ್ದೀನಿ. ಆಕ್ಚುಲಿ ಇವತ್ತು ಏನೋ ಸ್ವಲ್ಪ ಒಳ್ಳೆ ದಿವಸ ಅಂತ ಹೇಳ್ತಾರೆ. ಅದೇನು ಒಳ್ಳೇದಾಗುತ್ತೋ ಗೊತ್ತಿಲ್ಲ. ಹೋಗ್ ಬರೋಣ ಗುಡಿ ಅಂದ್ಬಿಟ್ಟು ಸ್ವಲ್ಪ ಈಗ ಸಿಟಿಗೆ ಹೋಗ್ಬೇಕು. ಮಂತಲ್ಲೇ ಇದ್ದೀನಿ ನಾನೀಗ. ಸಿಟಿ ಹೋಗ್ಬಿಟ್ಟು ಗುಡಿ ಹೋಗಿ ಸ್ವಲ್ಪ ದರ್ಶನ ಮಾಡ್ಕೊಂಡ್ ಬರ್ಬೇಕು. ಅದು ಯಾವ ಗುಡಿ ಅಂತ ಗೊತ್ತಿಲ್ಲ ನನ್ಗೆ. ನಮ್ಮ ಅಣ್ಣರ ಮನೆಗೆ ಹೋಗ್ಬೇಕು. ನಮ್ಮ ಅಣ್ಣರ ಮನೆ ಸ್ವಲ್ಪ ಪಿಕ್ ಮಾಡ್ಕೊಂಡು ಅವ್ರು ಹೇಳ್ತಾರೆ ಯಾವ ಗುಡಿ ಅಂದ್ಬಿಟ್ಟು. ಬನ್ನಿ, ಇನ್ನೇನು ಹೋಗೋಣ ಗುಡಿ ಹತ್ರ. ಇನ್ನೇನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಈಗ ನಮ್ಮ ನಡೆ ಬಳ್ಳಾರಿ ಕಡೆ ಅಂತ ಹೇಳ್ಬಿಟ್ಟು ಬೇಗ ಹೋಗ್ಬೇಕು. ಈಗ ನೋಡಿ ಹೆಂಗ್ ನೋಡ್ತಾನೆ, ಏನೋ ಮಾಡ್ತಾನೆ ಇವನು ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು ಬ್ಲಾಗ್ ಮಾಡ್ತಿರೋದ್ ನೋಡಿ. ಬನ್ನಿ ಇಲ್ಲಿಗೆ ಮಸ್ತ್ ಟೈಮ್ ಆಗಿದೆ. ಈಗ ಕಾಲ್ ಮಾಡಿರೋರು ಜಸ್ಟ್ ಎಲ್ಲಿದ್ಯಾ ಅಂತೇಳಿ. ಹೋಗ್ಬೇಕೀಗ, ಬೇಗ ಬನ್ನಿ. ನೋಡ್ತೀನಿ ನಾನು ಡ್ರೈವಿಂಗ್ ಗಾಡಿ ಓಡಿಸ್ಕೊಂತ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ತಿದ್ದೀನಿ. ಯಾಕಂದ್ರೆ ಸ್ವಲ್ಪ ಆಗಲ್ಲ ಅದು ಒಂದ್ ಕೈಯಲ್ಲಿ ಗಾಡಿ ಮತ್ತೆ ಇನ್ನೊಂದ್ ಕೈಯಲ್ಲಿ ಫೋನ್ ಓಡಿಸ್ಬೇಕಂದ್ರೆ. ನಾನು ಟ್ರೈ ಮಾಡ್ತೀನಿ, ಬನ್ನಿ. ಮತ್ತೆ ನಾವು ಕಾಲೇಜ್ ಕಡೆಗೆ ಬಂದ್ಬಿಟ್ವಿ. ನಾವ್ ಅಕ್ಕನ ಎಸ್ಕೊಂಬಂಡೆ. ಅಲ್ಲಿ ಅಭಯಣ್ಣ ಮನೆ ಹತ್ರ ಇದ್ದಿಲ್ಲ, ಆಲ್ರೆಡಿ ಆತ ಕಾಲೇಜ್ ಹತ್ರ ಬಂದ್ಬಿಟ್ಟಿದ್ದ. ಅದಕ್ಕೆ ಅಂತೇಳಿ ನಮ್ಮ ಅಕ್ಕನ ಯಾರು ಕರ್ಕೊಂಡು ಹೋಗೋದಿದ್ದಿಲ್ಲ, ನಾನೇ ಬಂದೆ. ಸಿಂಹ ಆಯ್ತು ಬಿಡು, ನಾನ್ ಕರ್ಕೊಂಡು ಹೋಗ್ಬೇಕೀಗ ಸೀದಾ. ಮತ್ತೆ ಕಾಲೇಜ್ ಒಳಗೆ ಹೋಗಿ ನಿನ್ನೆ ಮೀಟ್ ಆಗಿದ್ದ ಆ ಒಕ್ಕರ್ನ ಮತ್ತೆ ಅಣ್ಣರ್ನ, ಅವ್ರನ್ನ ಮತ್ತೆ ಮೀಟ್ ಆಗೋದು. ಪಾಪ ನಿನ್ನೆ ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ರು ಎಲ್ಲಾರು. ನಾನು ಅವ್ರನ್ನ ಮಿಸ್ ಮಾಡ್ಕೊಂಡೆ, ಅವರು ಕೂಡ ನಮ್ನ ಮಿಸ್ ಮಾಡ್ಕೊಳ್ರಲ್ಲ. ಈಗ ಮತ್ತೆ ಅವ್ರ ಹತ್ರ ಹೋಗ್ಬೇಕು ಮಸ್ತ್. ಬನ್ನಿ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಬೆಲ್ಲೆ ಮುಖಂಡ್ರು, ಊರಿನ ಮುಖಂಡ್ರು, ಸಾರಿ ಕಾಲೇಜ್ ಮುಖಂಡ್ರು. ಹುಲಿ ಡಿ ಬಸ್ ಇಲ್ಲಿ. ಇನ್ನೇನು ಕಾಲೇಜು ಯಮುನಾಕರ್ ಕಾಲೇಜ್ ಹತ್ರ ಬಿಟ್ಟು ಸೌಂಡ ಕೇಳಿಸುತ್ತಿಲ್ಲ. ಯಮುನಾಕರ್ ಕಾಲೇಜ್ ಹತ್ರ ಬಿಟ್ಬಿಟ್ಟಿವಿ. ಅವರು ಬರಲ್ಲ ಅಂತ ಹೇಳಿದ್ರು. ಅದಕ್ಕೆ ಅಂತ ಹೇಳಿ ನಾವೇ ಇವ್ರಿಬ್ರು ಇಬ್ರು ಹೋಗ್ತಾ ಇದೀವಿ ಈಗ ಗುಡಿ ಹತ್ರ. ಯಾವ ಗುಡಿ ಅಂದ್ರೆ ಸಾಯಿಬಾಬಾ ಗುಡಿ. ಇಲ್ಲೇ ತಿಲಕ್ ನಗರಲ್ಲಿ ಸಾಯಿಬಾಬಾ ಗುಡಿ ಇದೆ ಒಂದು. ಅಲ್ಲೇ ಸ್ವಲ್ಪ ಹೋಗಿ ನಮಸ್ಕಾರ ಮಾಡ್ಬೇಕಂತ ಅಂದಿದ್ವಿ. ಸ್ವಲ್ಪ ಹೋಗಿ ಎಲ್ಲಾದ್ರೂ ಸ್ವಲ್ಪ ಕೈ ಮುಕ್ಕೊಂಡು ಪ್ರಸಾದ ತಿಂದು ಮತ್ತೆ ಸೀದಾ ಕಾಲೇಜಿಗೆ ಹೋಗ್ಬೇಕು. ಯಮುನಾ ಕ್ಯಾಬ್ ಬರ್ಲಿಲ್ಲ ಅಂದ್ರೆ ಅವ್ರ ಫ್ರೆಂಡ್ಸ್ ಇದಾರಂತ ಅಲ್ಲೇ. ಅದಕ್ಕೆ ನೀವು ಹೋಗ್ ಬನ್ನಿ ನಾವು ಬರ್ಲತ್ತಂದ್ರೆ ಸರಿ ಬಿಡ ಅಂತೇಳಿ ನಾವು ನೋಡಿ. ಇಲ್ಲಿ ಗಾಡಿ ಎಲ್ಲ ಫುಲ್ ನಿಲ್ಸ್ಬಿಟ್ಟಿದ್ದಾರೆ. ಫುಲ್ ಜನ ಇದಾರೆ. ಅಲ್ಲಿ ಕಾಣಿಸುತ್ತೆ ನೋಡಿ, ಅದೇ ಗುಡಿ, ಸಾಯಿಬಾಬಾ ಗುಡಿ. ಫುಲ್ ಜನ ಇದಾರೆ ಊರು. ಲೇಟ್ ಆಗುತ್ತೆ ಅನ್ಸುತ್ತೆ. ಮತ್ತೆ ಇಲ್ಲಿ ನಾವು ಪೂಜೆ ಹೋಗಿ ಪ್ರಸಾದ ಮಾಡೋಷ್ಟ್ರೊಳಗೆ ಏನ್ ಮಾಡಕ್ ಬರಲ್ಲ. ಬಾ, ಅದು ಬೇರೆ ಇವತ್ತು. ಮತ್ತೆ ಏನಂತಾರೆ ಅದು, ಹುಣ್ಣಿಮೆನಾ ಏನು ಅಮಾವಾಸ್ಯೆ ಗೊತ್ತಿಲ್ಲ. ಗುರು ಪೂರ್ಣಿಮೆ ಇದೆ ಅಲ್ವಾ, ಅದಕ್ಕೆ ಇಷ್ಟು ಜನ ಇವತ್ತು. ಇರ್ಲಿ ಬರ್ರಿ, ಜನ ಇದ್ದೇ ಇರ್ತಾರೆ ಗುಡಿಗಳು ಅಂದಮೇಲೆ. ನಮ್ಮ ಪಡೆಗೆ ನಾವು ಹೋಗಿ ಪೂಜೆ ಮಾಡ್ಕೊಳ್ಳೋದು. ನೋಡ್ರಿ ಇಲ್ಲಿ ಎಷ್ಟು ಜನ ಇದಾರಂತ. ಚೆನ್ನಾಗಿ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ ಗುರು, ಅಂದ್ರೆ ಅವಾಗ ಏನು ಇದ್ದಿಲ್ಲ. ಏನಂತಾರೆ ಹುಣ್ಣಿಮೆ ಅಮಾವಾಸ್ಯೆ ಆ ಥರದ್ದೆಲ್ಲ ಬಂದು ನಾರ್ಮಲ್ ಟೈಮಲ್ಲಿ ಬಂದಿದ್ದೆ. ಈಗ ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ಎಲ್ಲ ಪಾರ್ಕಲ್ಲಿ ಬೇರೆ ಸಾಮಾನ್ಯ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ನಾವು ಸ್ವಲ್ಪ ಬೇಗ ಗುಡಿ ಒಳಗೋಗಿ ದರ್ಶನ ಮಾಡ್ಕೊಂಡು ಪ್ರಸಾದವನ್ನು ನಾವು ಕೂಡ ಸ್ವಲ್ಪ ತಿಂದ್ಬಿಡ್ಬೇಕು ಬೇಗ. ಬನ್ನಿ, ಜಾಸ್ತಿ ವಿಡಿಯೋ ಮಾಡಂಗಿಲ್ಲ ಗುಡಿ ಒಳಗಡೆ ಎಲ್ಲ. ಇಲ್ಲಿ ಲೈಟಾಗಿ ಕಾಣಿಸುತ್ತೆ, ಇಲ್ಲಿ ಸಾಯಿಬಾಬಾದು ಅದಿದೆ ನೋಡಿ. ಬೊಟ್ಟು ಇಟ್ಟಿದ್ದೀವಿ ನಾವು ಕೂಡ. ನೋಡು,
ಒಟ್ಟಿಟ್ರೆ ಕಳೆ ಬೇರೆ ಎಲ್ಕೊಂಡಿದೆ ನೋಡಿ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಮಸ್ತಾಗಿ ಡಿಸೈನ್ ಮಾಡಿದಿರ ಗುಡಿನ ಹೊರಗಡೆ. ಇಲ್ಲಿ ಸ್ವಲ್ಪ ಕಾಣಿಸುತ್ತೆ ನೋಡಿ ಒಳಗಡೆ ಸಾಯಿಬಾಬಾ. ಬಾಬಾ 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 ಕ್ಯಾಮ್ರಾ ಮಾಡಂಗಿಲ್ಲ ಒಳಗಡೆ ಮಾಡ್ಬೋದಾ? ಸಾಯಿರಾಮ್ ಸುಂದರವಾಗಿ ಡೆಕೋರೇಷನ್ ಮಾಡಿದ್ರು ಒಳಗೆಲ್ಲ. ಹೇಳ್ದಲ್ವ ಎಷ್ಟು ಜನ ಇದಾರಂತ ಇಲ್ಲಿ? ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ತುಂಬಾ ಜನ ಇದ್ದಾರೆ ನೋಡಿ ಇಲ್ಲಿ. ಇಲ್ಲ ಪ್ರಸಾದ ನೀಡ್ತಿದ್ದಾರೆ ಇಲ್ಲಿ. ಚೆನ್ನಾಗಿರುತ್ತೆ ಸಾಯಿಬಾಬಾ ಪ್ರಸಾದ ಯಾವಾಗಲೂ. ನಾನದು ಎಮ್ ಜಿ ರೋಡ್ ಕಡೆ ಹೋಗ್ತೀನಲ್ಲ, ಆ ಸಾಯಿಬಾಬಾ ಗುಡಿಯಲ್ಲಿ ಅಲ್ಲಿ ಕೂಡ ತುಂಬ ಸೇರಿ ತಿಂದ್ಬಿಟ್ಟಿದ್ದೆ ಪ್ರಸಾದನ. ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಕೂಡ. ಗುಡಿ ಪ್ರಸಾದ ಗುರು ಎಲ್ಲಿ ಯಾವ ಗುಡಿ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ನಾವು ಪ್ರಸಾದ ಕೂಡ ಇಟ್ಕೊಂಡ್ಬಂದ್ಬಿಟ್ವಿ. ಈಗ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಪ್ರಸಾದ ಒಂದು ಸ್ವಲ್ಪ ತಿನ್ಬೇಕು. Sweet. Name. Parmanna. Sweet. ಹೇಳ್ಬ್ರ ಏನಂತ ಹೇಳಿದ್ರು? ಗುರು ಪೌರ್ಣಿಮೆ ಅಂತ ಏನಂತ ಕೇಳಿದ್ರ ಅಕ್ಕ. ಅದಕ್ಕೆ ನಾ ಏನ್ ಹೇಳಿದೆ, ಗುರು ಪೌರ್ಣಿಮೆ ಅಂದ್ರೆ ನಮ್ಮ ಹಿರಿಯರು ಇಲ್ಲ ನಮ್ಮ ಗುರುಗಳನ್ನ ಪೂಜೆ ಮಾಡೋದು, ಅವ್ರನ್ನ ನೆನ್ಸೋದು ಅಂತ ಹೇಳಿದ್ರೆ, ಟೀಚರ್ಸ್ ಡೇನ ಅಂತ ಕೇಳ್ತಾರೆ. ಯಾವ ಇವೆಲ್ಲ ಹೆಣ್ಮಗು ಹೊಡಿರಿ ಇಂಥವ್ರಿದ್ರೆ ಎಲ್ಲಿ ಸಿಗ್ತಾರೆ ಹೇಳಿ? ಈ ಹುಡುಗಿ ಸೊಂಡೂರಿಂದ ತಪ್ಸ್ಕೊಂಬಂದಳ. ಸೊಂಡೂರು ಫಾರೆಸ್ಟ್ ಅಲ್ಲ. ಇವ್ರ ಪ್ರಕಾರ ಟೀಚರ್ಸ್ ಡೇ ಮುಗಿತಿವತ್ತು. ಟೀಚರ್ಸ್ ಡೇ ಪ್ರಸಾದ ಮುಗಿಸ್ಕೊಂಡ್ ಬಂದಿದ್ದೀವಿ ಈಗ. ಅಕ್ಕನ್ ತೋರ್ಸ್ರಪ್ಪ. ಟೀಚರ್ಸ್ ಡೇ ಅಕ್ಕ, ಟೀಚರ್ಸ್ ಡೇ ನೀವೇ ಎಲ್ಲ ಮಾಡಿದ್ದಿಲ್ಲ? ಸರಿ, ಇನ್ನೇನು ಫೈನಲಿ ಊಟ ಮಾಡಿ ಪ್ರಸಾದ ತಿಂದಾಯ್ತು. ಚಪ್ಪಲಿ ನೋಡಿಲ್ಲ ಎಲ್ಲಿ ಬಚ್ಚಿಕ್ಬಿಟ್ಟಿದ್ದೀನಿ ನಾನು. ಇಲ್ಲೊಂದು ಚಪ್ಪಲಿ ಮುಂದೆ ಈಗ ಒಂದು ಚಪ್ಪಲಿ ರೈಟ್ ಚಪ್ಪಲಿ ಹಾಕೊಂಡು ಈಗ ಚಪ್ಪಲಿ ಸಿಕ್ಕಿದ್ವು. ಹೆಂಗೆ ನಾವು ಕಳೆದಾರ ಮಾಡ್ಬಿಡ್ತಾರೆ ಗುರು. ಇಲ್ಲಿಗೆ ಬೇಜಾನ್ ಚಪ್ಪಲಿ ಕಳ್ಕೊಂಡ್ಬಿಟ್ಟಿದ್ದೆ ನಾನು ಗುಡಿಗಳ ಹತ್ರ. ಅದಕ್ಕೆ ಅಲ್ಲೊಂದು ಚಪ್ಪಲಿ ಇಲ್ಲೊಂದು ಚಪ್ಪಲಿ ಬಿಟ್ಟಿದ್ದೀನಿ ನಾನು. ಪಕ್ಕ ಹುಷಾರಾಗಿರ್ತಾವ. ನನಗೂ ಎಲ್ಲಿ ಹೋಗಿಲ್ಲ. ಇವರು ಎಲ್ಲಿ ಹೋಗಿಲ್ಲ, ನಮ್ಮ ಕೂಡ ಎಲ್ಲಿ ಹೋಗಿಲ್ಲ. ಹೋಗೋಣ ಬಾ, ಬನ್ನಿ ಹೋಗೋಣ ಈಗ ಸೀದಾ ಕಾಲೇಜ್ ಹತ್ರ ಹೋಗ್ಬೇಕೀಗ. ಹಿಂಗೆ ಹೋಗ್ತೀವಿ, ಇಲ್ಲಿ ಹೋಗ್ಬೇಕಲ್ಲ. ಗಾಡಿ ಹೇಳತ್ತು ಅಲ್ಲಿ ಮಾಡ್ತಾರೆ. ಹೇಳಿರಿ ಗಟ್ಟಿಗೆ ಹೇಳಿರಿ. ಮಾಡ್ತೇನೆ ಮಾಡ್ದಾಗ ನಗರ ಅಂದ್ರೆ ನೀವು ಮಾಡಿದ್ದಾನೆ. ಯಾರು ತಗೋದು? ಒಂದ್ ಬಾಟ್ಲಿ ಇಬ್ಬರು ತರ ನೋಡಪ್ಪ ಇವ್ರು. ಜನುಮದೈ ಬಂದ ಅನುರಾಗವನು ಬಂದ ತರ ಹೋಗ್ತಾರೆ ಇಬ್ರು. ಆಗ ಒಬ್ಬರು ತರ ನೀರು ಇಬ್ಬಿಬ್ರು ಹಾಕೋಬೇಕ. ಒಂದು ಬಾಟ್ಲಿ ತರ ಜನ ಬಾಟ್ಲಿ ಹಿಡ್ಕೊಂಡ್ರ ಜನ ಗಟ್ಟಂಗಂದ್ರೆ ಅಂದ್ರೆ ಟೂ ಇಲ್ಲೇ ಬಾಯಿ ಬೀಜ ಬಿಡಿತ ನೋಡಿತ್ತ ಟೆನ್ ಅಂತ. ಹೊಡಿಯ ಬೀಜ ಮಾಡಿ ಹೊಡಿ ಮಾರ ನೋಡಿ. ನಮ್ ಡಿ ಬಾಸ್ ಹೆಸರು ನಾನೇ. ಡಿ ಬಾಸ್ ಡಿ ಬಾಸ್ ಹೆಸರು ಹಾಕಿದ್ಯಾ? ಸ್ವಲ್ಪ ನೀಟಾಗಿ ಇಟ್ಕೋ ಗಾಡಿ. ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ಳೆ ಸೈಡ್ ಯಾಕೆ
ಅಭಿ ಓ ಅಭಿ ಏನ್ ಡ್ರಾಮಾ ಮಾಡ್ತೇವೆ ನಾವೆಲ್ಲ ಒಂದ್ ಕಡೆ ಕೂತ್ರೆ ಆ ತಲೆ ಹೋಗಿ ನಾನು ಫೋನ್ ಮಾತಾಡಕ್ಕೆ ಯಾರು ಫೋನ್ ಮಾಡಿದ್ರೆ ಗೊತ್ತಿಲ್ಲ ಒಟ್ಟು ಏನ್ ಕಾಯ್ಸ್ ಕಾಲೇಜೆಲ್ಲ ಹೋಗಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಬಿಟ್ಟು ರೀಲ್ಸ್ ಏನ್ ಮಾಡ್ಲಿಲ್ಲ ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡ್ಕೊಂತಿದ್ವಿ ಮತ್ತೆ ಎಲ್ಲ ಫುಲ್ ಸುಸ್ತಾಗ್ಬಿಟ್ಟು ಅಲ್ಲೇ ಸಾಕಾಯ್ತು ಇನ್ನ ಅವ್ರು ಹೋಗ್ಬಿಟ್ರೆ ನಾನು ಕ್ಲಾಸಿಗೆ ಬೇರೆ ಬರ್ಬೇಕಲ್ಲ ಡ್ಯಾನ್ಸ್ ಕ್ಲಾಸ್ ಅದಕ್ಕಂತ ಹೇಳ್ಬಿಟ್ಟು ನಾನು ಮುಂದಕ್ಕೆ ಬಂದೆ ಸ್ವಲ್ಪ ಹಂಗೆ ಬರ್ತಾ ನಾವ್ ಅಕ್ಕನ ಮನೆ ಹತ್ರ ಬಿಟ್ಟು ಸೀದಾ ಕ್ಲಾಸ್ ದಾರಿ ಕೋಲ್ವಾಜರಿಂದ ಗುಗ್ರಟ್ಟಿ ದಾರಿಗೆ ಬರ್ತಾ ಇದ್ದೆ ನಮ್ ಕ್ಲಾಸ್ ಇರೋದಲ್ಲಿ ಗುಗ್ರಟ್ಟಿಯಲ್ಲಿ ಬರ್ತಾ ನಂದು ಬ್ಯಾಡ್ ಲಕ್ ಏನಂದ್ರೆ ಪೆಟ್ರೋಲ್ ಕಾರ್ ಆಯ್ತು ನನ್ ಗಾಡಿ ಪೆಟ್ರೋಲ್ ಕಾರ್ ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡಿದೀನಿ ಇಲ್ಲಿ ನಿಂತಿದೀನಿ ಗುಡಿ ಇದೆ ಗುಡಿ ಹತ್ರ ನಿಂತಿದೀನಿ ಈಗ ಪೆಟ್ರೋಲ್ ಕಾಲ ಇದೆ ಮಂಜುಗ್ ಫೋನ್ ಮಾಡಿದೀನಿ ಮಂಜು ಬರ್ತಿದ್ದೇನೆ ಅಂತ ಹೇಳ್ತೀನಿ ನಾನೀಗ ಪೆಟ್ರೋಲ್ ಅಂತ ತರ್ತಿಲ್ಲ ಗಾಡಿ ಥ್ರೋ ಮಾಡ್ಕೊಂಡು ಹೋಗ್ಬೇಕು ಕ್ಲಾಸ್ ವರೆಗೆ ಬನ್ನಿ ಇನ್ನೇನು ಕ್ಲಾಸಿಗೆ ಹೋಗ್ಬಿಡ್ತೀನಿ ಕ್ಲಾಸ್ ಹೋಗ್ದಿರ್ಲೆ ನೋಡೋಣ ಸ್ಟೂಡೆಂಟ್ಸ್ ಏನ್ ಮಾಡ್ತಿದಾರೆ ಅಂತ ಕ್ಲಾಸ್ ಪ್ರಾಕ್ಟೀಸ್ ಮಾಡ್ತಾರೆ ಹುಡುಗರು ಅಲ್ಟೆ ಹೊಡಿತಿದಾರೆ ಅಂತ ಗೊತ್ತಿಲ್ಲ ಫಸ್ಟ್ ಕ್ಲಾಸ್ ಹೋಗ್ಬೇಕು ಈಗ ಟೈಮ್ ಆಗ್ಬಿಟ್ಟಿದೆ ಆಲ್ರೆಡಿ ಬನ್ನಿ ಮಂಜು ಕಾಲ್ ಮಾಡ್ದ ಹಲೋ ಫೈನಲಿ ಬಂದ್ಬಿಟ್ಟೆ ಕ್ಲಾಸ್ ಹತ್ರ ಹುಡುಗರೆಲ್ಲ ವಾರೌಟ್ ಮಾಡಿದ್ರ ಹುಡುಗರು ಇಷ್ಟು ಜನ ವಾರೌಟ್ ಮಾಡಿ ಕುಂತ್ಬಿಟ್ರೆ ಆಲ್ರೆಡಿ ಇದಾರೆ ಮಾಡ್ಲಾಡ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ ಮಾಡ್ಲಾಡ ಮಾಡ್ಲಾಡ ಕ್ಲಾಸ್ ಮುಗಿಸ್ಕೊಂಡು ಮಂಜು ನಾನು ಗಾಡಿ ಡ್ರೋ ಮಾಡ್ಕೊಂಡ್ ಬಂದ ಕ್ಲಾಸಿಂದ ಗುಗರಟ್ಟಿಂದ ಬೈಪಾಸ್ 3 ಬೈಪಾಸ್ ಡ್ರೋ ಮಾಡ್ಕೊಂಡ್ ಬಂದಿದೀವಿ ಈಗ ನಂದು ಪೆಟ್ರೋಲ್ ಖಾಲಿ ಅವ್ರದ್ದು ಕೂಡ ಪೆಟ್ರೋಲ್ ಖಾಲಿ ಅಲ್ಲಿಗ ಅಲ್ಲೇ ಸ್ಟಾಪ್ ಆಗ್ಬಿಟ್ರು ಅವರು ಇಬ್ಬರು ಪೆಟ್ರೋಲ್ ಖಾಲಿ ಆಗಿದ್ವಿ ಈಗ ಏನ್ ಟೈಮಿಂಗ್ ನಮ್ದು ಬ್ಯಾಡ್ ಲಕ್ ಇಷ್ಟೊಂದು ದೇವ್ರೇ ಯಾಕಪ್ಪ ಯಪ್ಪ ಅವ್ರ ಗಾಡಿ ಟ್ರೈ ಮಾಡ್ತಾ ಇದಾರೆ ಸ್ಟಾರ್ಟ್ ಆಗ್ತಿಲ್ಲ ಹಾ ಪೆಟ್ರೋಲ್ ಆಯ್ತಾ ಟ್ಯಾಂಕ್ ಓಪನ್ ಮಾಡು ಸರ್ ಟ್ಯಾಂಕ್ ಓಪನ್ ಮಾಡು ಅಪ್ಪ ಹೊಟ್ಟೆ ಹಸಿದಿದೆ ಗುರು ಅಪ್ಪ ಈ ಟೈಮಲ್ಲಿ ಪೆಟ್ರೋಲ್ ಬರೋ ಖಾರ ಬಿಡ್ತೀವಿ ಹಳ್ಳಿಗೂ ಮುಂಜಿನ ತರ ಗಾಡಿ ತಪ್ಪಿದ್ದಾರೆ ಈಗ ಅವ್ರ ಗಾಡಿ ಕೂಡ ಸ್ಟಾರ್ಟ್ ಆಗ್ತಿಲ್ಲ ನನ್ನ ಗಾಡಿ ಕೂಡ ತಪ್ಕೊಂತ ಇದೀನಿ ಒಂದ್ ಕೈಯಲ್ಲಿ ಗಾಡಿ ದಬ್ಬಕ್ಕೆ ನನ್ನ ಕೈಯಲ್ಲಿ ವಿಡಿಯೋ ಮಾಡ್ಬೇಕಂದ್ರೆ ಸತ್ರು ಆಗ್ತಿಲ್ಲ ಇದು ಹಂಗೆ ವಿಡಿಯೋ ಮಾಡ್ತಿದ್ದೀನಿ ಇಲ್ಲಿ ಅಪ್ಪ ಇಲ್ಲಿದ್ದ ಬಂದ್ ಬರೀ ತಪ್ಕೊಂಡು ಹೋಗ್ಬೇಕು ಈಗ ಏನ್ ಟೈಮಿಂಗ್ ಅಪ್ಪ 2 ಗಾಡಿ ಒಂದೇ ಸರಿ ಆಫ್ ಆಗ್ಬಿಟ್ಟಿದೆ ಏನ್ ನಗ್ಬೇಕಾ ಬೇಜಾರಾಗಬೇಕು ಅಂತ ಗೊತ್ತಾಗ್ತಿಲ್ಲ ನೋಡಿ ಇಲ್ಲಿ ₹100 ಪೆಟ್ರೋಲ್ ಹಾಕ್ಸಿದ್ವಿ ಇವಾಗ ಅಪ್ಪ ಅಲ್ಲಿ ಇಷ್ಟು ಬರೀ ಸುಸ್ತಾಗಿ ಬಂದಿವೆ ಇಲ್ಲಿ ಒಂದೇ ಸೈಡಿಗ ಸೌಂಡ್ ಬಂದ್ರೆ ಸ್ವಲ್ಪ ಖುಷಿ ಆಗ್ತದಪ್ಪ ಎಲ್ಲ ಕಲ್ಪನೆಲೇ ಇರ್ಲಿ ಆ ಕಲ್ಪನೆಲಿ ಇದ್ದಷ್ಟು ಮಜಾ ಈ ಗಾಡಿ ಹೋಗಿ ಸ್ವಲ್ಪ ಯಡಿಯೂರಪ್ಪ ಬಂದು ಸ್ಟಾರ್ಟ್ ಮಾಡಿಕೊಡ್ತಾನ ಯಪ್ಪ ಅಂತೂ ಫೈನಲಿ ಮನೆಗೆ ರೀಚ್ ಆಗ್ಬಿಟ್ಟಿವಿ ಗಾಡಿ ತುಂಬ ಸದಾಸ್ಬಿಡ್ತು ಮಂಜುದ್ ಕೂಡ ಪಾಪ ಹಂಗೆ ಸ್ಟಾರ್ಟ್ ಆಯಿತು ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಒಂದು ವಾಕ್ ಹೋಗ್ಬಿಟ್ಟು ಬಂದ್ಬಿಟ್ವಿ ಆಯಿತು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಖಂಡಿತ ಮಾಡಲೇಬೇಕು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್